ಯಪ್ಪ ನನ್ನ ಮಗನ ಮುದ್ದು ಕೃಷ್ಣ, ನೀನು ಶಾಲಿ ಬಹಳ ಕಲ್ತು ದೊಡ್ಡ ಆಫೀಸರ್ ಆಗ್ಬೇಕು. ನನ್ನ ಕನಸು ನನಸಾಗ್ಬೇಕು. ಆ ನಮನಿ ಕಲಿಬೇಕು. ಕಲ್ತು 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 ಡಿಸಿ ಆಗ್ಬೇಕಲ್ಲೇ ನೀ, ಹೌದಲ್ಲ? ಹಾ ಶಾಣೆವ. ಅದ್ರ ಬಗ್ಗೆ ಯಾಕೆ ಟೆನ್ಷನ್ ತಗೋತೀನಿ? ನಾ ಪಾಸ್ ಆಗಿ 3 ದಿನ ಆತು. ಪಾಸ್ ಆಗಿ 3 ದಿನ ಆತು? ಇನ್ನ ಪರೀಕ್ಷೆ ಮುಂದೆ ಹೊಡೆಬೇಕದವು, ಈಗ ಹೆಂಗ ಆಗ್ತೀವಿ? ಆ ಪರೀಕ್ಷೆ ಬೇರೆ. ನಾ ಮಾಡಿ ಬಿಡ್ಲಾರ್ದ 3 ದಿನ ಹೋಗಿನಲ್ಲ, ಪೇಪರ್ ಬರ್ದ ಬಂದಿನ. ಅದು ಎಂತ ಶಾಲೆ? ಯಾವ ಶಾಲೆ ಅದು? ಅಂಗನವಾಡಿದು. ಅಂಗನವಾಡಿ? ಅಂಗನವಾಡಿ ಅದನ್ನು ಪೇಪರ್ ಬರೀತಾರ, ಪರೀಕ್ಷೆನೂ ಇಟ್ಟಾರ. ಇವತ್ತೊಂದು ಪೇಪರ್ ಐತಿ ಲಾಸ್ಟ್. ಇವತ್ತು ನಾ ಬರೋದು ಬರ್ಬೇಕು ಹೋಗ್ತೀನ. ಶಬಾಷ್ ಮಗನ, ಹೆಂಗಲೇ ಇರ್ಬೇಕು ನನ್ನ ಮಗನ. ಏ ಏ ಬಾಬಾ ಹೊರಗೆ ಏನ್ ಮಾಡಕತ್ತಾಳಕ್ಕಿ ನಿಮ್ಮವ್ವ? ಏ ಬಾಯಿಲಿ, ಎದಕ್ ಓದಾಕತ್ತಿ? ಏನಾತ? ಇವತ್ತ ನನ್ನ ಮಗ ಅಂಗನವಾಡಿಗೆ ಪೇಪರ್ ಬರೆಯಕ್ ಹೊಂಟಾನ. ಅದಕ್ ನಾ ಏನ್ ಮಾಡ್ಲಿ? ಆರ್ತಿ ತಾಟ್ ತಗೊಂಡ್ ಬಂದು ಬೆಳಗ್ಗೆ 5 ಚಾಕ್ಲೇಟ್ ಕೊಟ್ಟು ಕಳಿಸು. ಒಳ್ಳೆ ಒಂದಿಂದ ನಿನಗ ಲಾಲಿಪಾಪ್ ಚಿಕ್ಕಿಸ್ತೀನಿ. ಅಯ್ಯಯ್ಯ, ಅಪ್ಪ ಮಗಂದ ಬರ ಇದಾತ್ ನೋಡ. ಮಗನ್ ಅಷ್ಟ ಯಾಕೆ ಕಳಿಸ್ತಿ? ನೀನು ಹೋಗ ಅಂಗನವಾಡಿಗೆ, ಉಪ್ಪಿಟ್ಟು ಹಾಕೊಡ್ತಾರ. ಮೇಡಮ್ ಅವ್ರು ದೊಡ್ಡವರಾಗಿರ್ತಾರ, ಬೇಡಪ್ಪ ನಾವು ಹೋಗಿ ಅಲ್ಲಿ ಹಂಗ ಉಪ್ಪಿಟ್ಟು ಹಾಲು ಕುಡಿಲಿ. ಅಲ್ಲೇ ಹಾಲು ಕುಡಿತೀನಿ, ಇಲ್ಲೇ ಹಾಲು ಕುಡಿಯವ್ ನೀನ. ನಡಿ ಹಾಲು ಕುಡಿದ ಹೋಗ್ತೀನಿ. ಅಯ್ಯೋ ನಾಚಿಗಡಿ, ಮೊದಲ ಹುಡುಗರು ಶಾಲಿ ಬಿಟ್ಟು ಬರೋಗ ಬಂದ್ ನೀವು ಹಾಲು ಕುಡಿಯಾಕಿಲ್ಲ. ಹೇಳೋದಷ್ಟ ತಡ ನೋಡ. ಇನ್ ಅವನು ಎಮ್ಮಿ ಹಾಲವು ಮಂದಿ ತಗೊಳ್ಳಾರ್ದಕ್ಕ ಹಂಗ ಉಳಿತಾವಂತ ನನಗೂ ಕೊಡ್ಸಾಕತ್ಯಾಳ. ನೀ ಏನ್ ಬ್ಯಾರೆ ತಗೊಂಡೆ? ನಡಿ ಅಂಗನವಾಡಿಗೆ ನಡಿ. ನಡಿ ಮಗನ, ಇವತ್ತು ಪೇಪರ್ ಬರೆದು ಪಾಸ್ ಆಗೇ ಬರ್ಬೇಕು. ಎಲ್ಲಿ ಅದು ಮುಟ್ಟುದು? ಹೌದಾ? ತಗೊಳ್ಳೆ ಪ್ಯಾನ್ನು, ಪಾಸ್ ಆಗಿ ಬಾ. ಹಿಂಗಿರ್ಬೇಕು ಮಗ ಅಂದ್ರ. ನನ್ನ ಮಗ ಸಾಲಿ ಕಲ್ತು ದೊಡ್ಡ ಆಫೀಸರ್ ಆಗಿ ಬರ್ತಾನಂದ್ರ ಯಾರ್ಯಾರು ಏನೇನ ಮುಟ್ಟಿ ಪ್ರಮಾಣ ಮಾಡಿದ್ರ ನನ್ನ ಮಗ ನನ್ನ ಬೀಜ ನೋಡು, ನಾನು ಪೆನ್ ಮುಟ್ಟಿ ಪ್ರಮಾಣ ಮಾಡಿದ. ಅವನವನು ಆ ಪೆನ್ ಕೊಟ್ಟಿನಿ, ಒಳಗ ಮಸಿ ಐತಿಯೋ ಇಲ್ಲೋ ನನಗ ತಿಳಿಯವಲ್ಲ. ಈಗ ಅದ್ದಾಗ ನಾನು ಹೇಳ್ತೀಗ ಲಾಲಿಪಾಪ್ ಕೊಡುದು. ಯಪ್ಪ, ಇಲ್ಲ ಅಂದ್ರ ಆಕಿಗೆ ಲಾಲಿಪಾಪ್ ಕೊಡ್ಲಿಲ್ಲ ಅಂದ್ರೆ ನನ್ನ ಕಡ್ಕೊಂಡು ತಿಂತಾಳಪ್ಪ. ಅಲ್ಲ, ನಮ್ಮಪ್ಪ ಪ್ರೀತಿಯಿಂದ ಪೇಪರ್ ಬರಿ ಅಂತೇಳಿ ಪೆನ್ ಕೊಟ್ಟ. ನಾ ಎಲ್ಲ ಮನಸ್ಸು ಕೊಟ್ಟು ಪೇಪರ್ ಬರಿಬೇಕತ್ತೀನ್ರಿ. ಏನ್ ಮಾಡುದು? ಐಶ್ವರ್ಯ ರಾಯ್ ಅಂತ ಹುಡಿ ಕೂತಿರ್ತಾಳ ಮುಂದೆ, ಅಕ್ಕಿ ಮಾರಿ ನೋಡ್ಕೊತ ಬರೀ ಜಾನಪದ ಬರಿಯಾಕತ್ತೀನಿ. ಹಿಂಗಾದ್ರ ನಾ ಎಂದ್ ಪಾಸ್ ಆಗ್ಬೇಕು? ನಮ್ಮ ಅಪ್ಪನ ಆಸೆ ಎಂದ್ ಈಡೇರಿಸ್ಬೇಕು ನಾ? ನಮ್ಮ ಬೇರೆ ಅಂಗಡಿಗೆ ಹೋಗಂದ್ಲು, ಕಿರಾಣಿ ಅಂಗಡಿಗೆ. ನನಗಂದ್ರ ಒಂದು ನೆನಪಿಲ್ಲ ಆಕಿ ಏನ್ ಹೇಳ್ಯಾಳ ಅನ್ನೋದ. ಸಾಲಿಗೆ ಬೇರೆ ಟೈಮ್ ಆಗತತ್ತಿ, ಒಂದು ನೆನಪಾಗಲು. ನಾ ಸಾಲಿ ಕಲ್ತ್ PSI ಆಗ್ಬೇಕಂತ ಮಾಡೀನಿ. ಒಂದು ತಿವಾತ್ ನೋಡ್ರಿ. ಸಕ್ರಿ ಹೇಳ್ಯಾಳ, ಚಹಾ ಪುಡಿ ಹೇಳ್ಯಾಳ, ಸಾಬನ್ ಹೇಳ್ಯಾಳ, ಮತ್ ಹರೆ ಗುತ್ಲ ಬಾಯ ಹಾಕುತ್ತಾರತ್ತ, ಉದ್ದಂದೈತತ್ತ. ನೆನಪು. ಓ ಕೋಲ್ಗೆ ತಾಯಿ ನೆನಪು ಬರ್ತೇವ. ನಮ್ಮ ಹೇಳಿದ್ದ ಬತ್ತು ನೋಡ್ರಿ, ನಾನು ಚಿಕನಿ ಚಲಮಿ ಇಕ್ಕಿನಿಂದ ರೀ ನಾನು ಸಾಲಿ ಪಡಿಸಲೈತಿ. ಇಕ್ಕಿ ಸಲಮಿ ಮನೆಯನ್ನು ಉಪ್ಪಿಟ್ಟ ತಿನ್ನೋದಾಗೊಂದು. ಹಲೋ ಮೇಡಮ್, ಯಾಕೆ ಕೋಪಿಸ್ರ? ಚಪ್ಪಲ್ ತೆಗಿ ಅಂದೇನ? ಹಂಗ್ಯಾಗ ಮಾತಾಡ್ತೀರಿ ಗಿಡ್ಡ? ಸಾರಿ ಮೇಡಮ್, ನಿಮ್ ಮ್ಯಾಲೆ ಏನೊಂದು ಮನಸ್ಸಿಗೈತ್ರಿ. ನಾ ಖರೆ ಹೇಳ್ತೀನ್ರಿ, ನಮ್ಮ ಅಪ್ಪನ ಪೆನ್ ಮುಟ್ಟಿ ಹೇಳ್ತೀನ್ರಿ. ನಿಮ್ನ ಅವ್ ಮಾಡಕತ್ತೀನ್ರಿ ನಾ. ಅವ್ವ ನನ್ ಚಂದ್ರಮ್ಮ, ನಿನ್ನ ಬಾಯ ಬಹು ಎಟ್ಟು ಬಡಿ ಅಂದೇನ? ಬಹು ಬೇಡ್ರಿ, ಕುಟ್ಗ್ಯಾಗ ಸಿಗ್ತೈತಿ, ಕಿಲಿಪಿಟ್ ಹೊಡ್ರಿ. ಯಾಕೆ ನಾಚಿಕೆಟ್ ಸುಳಿ ಮಗ ಅದೀವೋ ನೀ? ಹೌದ್ರಿ, ಮನೆಗೆಲ್ಲ ಹಿಂಗ ಹೇಳ್ತಾರ್ರಿ ನನಗೆ. ನಾನ್ ಲವ್ ಮಾಡೋ ಹುಡುಗ ಹೆಂಗಿರ್ಬೇಕು ಗೊತ್ತಾ? ಹೇಳ್ರಿ, ಹೆಂಗಿರ್ಬೇಕು? ಸುದೀಪ್ ನಂಗ್ ಹೈಟ್ ಇರ್ಬೇಕು, ದುನಿಯಾ ವಿಜಯ್ ನಂಗ್ ಬಾಡಿ ಇರ್ಬೇಕು, ದರ್ಶನ ನಂಗ್ ಗುಣಗಳು ಇರ್ಬೇಕು. ಹೌದ ಬಂಗಾರಿ, ನೀ ಹಿಂಗ್ ಕೇಳ್ತೇವ ನನ್ಗೆ ಗೊತ್ತಾಯ್ತು. ತೆಳಗ್ ಮಕ್ಕೊಂಡ್ ನೋಡ, ಕಿತ್ತ ಸುದೀಪ್ ನಟ್ ಹೈಟ್ ಕಾಣ್ತೀನಿ. ಒಂದ್ ಇಟ ಹಿಂದ್ ಸಾರದು ಬಗ್ಗಿ ನೋಡ,
ದುನಿಯಾ ವಿಜಯ್ ಗತ್ಲ ಬಾಡಿ ಕಾಂತ ಒಂದ್ ಸಲ ನಾನು ಲವ್ ಮಾಡಿ ನೋಡ ಡಿ ಬಾಸ್ ದರ್ಶನ ಬೇಟಕ್ಕ ನಿನಗೆ ಅಯ್ಯಯ್ಯ ದರ್ಶನನ್ ಬೇಟ್ ಮಾಡಿಸ್ತಾನ ಪಿಸರ ಅಂಗನವಾಡ ಉಪ್ಪಿಟ್ಟು ಮಾಡ್ಯಾರ ನಾ ತಿನ್ನಾಗ ಲವ್ ಮಾಡ್ತಾನತ್ ಲವ್ ಅಲ್ಲ ಕಳ್ಳಿ ಬಿಡ್ತಿನ ತಿಳಿದಿ ಅನ್ ಕುಳ್ಳಿ ಹಿಡಿದು ಕಟ್ತೀನಿ ತಾಳೆ ಈ ಪೆನ್ನಿಗೆ ಹತ್ತಿದ್ರ ಹತ್ಲಿ ಜಂಗ ಇನ್ನು ಮ್ಯಾಗಿನ ಸಾಲಿ ಬಿಡ್ತೀನಿ ಇನ್ನು ನಾನು ಜಿಮ್ಮಿಗೆ ಹಚ್ಚಿ ಕಿಚ್ಚ ಸುದೀಪ್ ನಂಗೆ ಬಾಡಿ ಮಾಡ್ಕೋತೀನಿ ಅವಾಗ ನೀನ ಬರ್ತಿ ಹೊಳ್ಳಿ ಇತ್ತಿತ್ಲಾಗ ಜಿಮ್ ಮಾಡಕ್ಕ ಹುಡುಗರ ಬರಾಕತ್ತಿಲ್ಲ ಏನಾಗಿತ್ತು ಏನೋ ಇತ್ತಿತ್ಲಾಗ ಯಾರು ಕಸ್ಟಮರ್ ಬರಾಕತ್ತಿಲ್ಲ ಯಾಕರೆ ಜಿಮ್ಮಿನ ಸಾಮಾನ್ ತಂದು ಒಳಗಿಟ್ಟಿನಿ ಅನ್ಸಾಕತ್ತೈತಿ ಯಾಕ ನಾನು ನೋಡಿದ್ರೆ ಅವ್ರು ಹಿಡ್ಸಲಾಗೈತಿ ಯವ್ವ ಇವ್ಯಾರು ಅಮಿತಾಬ್ ಬಚ್ಚನ್ ಬಂದಂಗ ಆಗಾಕತ್ತೈತಿ ಬರ್ಲಿ ನನ್ನ ಕಡೆನೆ ಬರಂಗ ಕಾಣುತ್ತೆ ಇವತ್ತು ನಾನು ಜಿಮ್ಮಿಗೆ ಹಚ್ಚ ಹೊಕ್ಕಿನಿ ಇವತ್ತು ಏನಾಗಿದೆ ಅಲ್ಲಿ ಇವತ್ತು ಹೆಸರು ಹಚ್ಚ ಹೊಕ್ಕಿನಿ ನಮಸ್ಕಾರ ಗುರುಗಳ ಏನಾಗ್ಬೇಕಾಗಿತ್ತು ತಡ್ರಿ ಹೇಳ್ತೀನಿ ತಡ್ರಿ ಹೇಳ್ತೀನಿ ತಡ್ರಿ ಯಾಕ ಮೋಳಿ ಅದನ್ನ ಯಾಕೆ ಬಿಸಾಕತ್ತಿ ನಾನು ನಿಮ್ ಜಿಮ್ಮಿಗೆ ಹಚ್ಚಾಕ್ ಬಂದಿನ್ರಿ ತಿಂಗಳದಾಗ ನನಗೆ ಸಿಕ್ಸ್ ಪ್ಯಾಕ್ ಆಗ್ಬೇಕ್ರಿ ಯಾಕಂದ್ರ ನನಗೆ ಒಂದ್ ಹುಡುಗಿ ಚಾಲೆಂಜ್ ಮಾಡ್ಯಾಳ್ರಿ ಓ ಹುಡುಗಿನಾ ಹಾಗಾದ್ರೆ ನೀನ್ ಜಿಮ್ ಮಾಡ್ಬೇಕಾ ಹಿಂದ್ ಮಾಡ್ತೀಯಾ ಇಲ್ಲ ಮುಂದ್ ಮಾಡ್ತೀಯಾ ಮುಂದ್ ಬೇರೆ ಐತೇನ್ರಿ ಹೌದು ಹಿಂದಿಂದು ತಾಕತ್ ಬರೋದು ಮುಂದಿಂದು ನಂತರ ಸಿಕ್ಸ್ ಪ್ಯಾಕ್ ಬರೋದು ಯಾವದ್ ಮಾಡ್ತಿ ಏ ನನಗೆ ನಿಂದಿದ್ ಬೇಡ್ರಿ ಮುಂದಿಂದ ಬೇಕ್ರಿ ನನಗೆ ಯಾಕಂದ್ರ ಒಂದ್ ತಿಂಗಳ ಸಿಕ್ಸ್ ಪ್ಯಾಕ್ ಬೇಕ್ರಿ ಓ ನಂತರನಾ ಸಿಕ್ಸ್ ಪ್ಯಾಕ್ ಮಾಡ್ಬೇಕಾ ಮಾಡ್ತೀಯ ಹೌದು ಜಿಮ್ನ್ಯಾಗ ನೀವು ಇದನ್ನ ಹಾಕಿಟ್ಟಿರಿ ಏಯ್ ಮುಟ್ಬೇಡ ಅದು ನಂದು ಹೌದ್ರಿ ಇದನ್ನ ಹಾಕಿಟ್ಟಿರಿ ಓ ಇದಾ ನನ್ ಕಾಪಾಡೋದು ಇದೆ ಜಿಮ್ ಮಾಡಿ ಮಾಡಿ ಮದ ಹೆಚ್ಚಾಗಿ ಮೈ ಮೇಲೆ ಬಂದ್ರ ಬಗ್ನಿಗೂಟ ಬಡಿಯಾಕ ಇಟ್ಕೊಂಡೆ ನಿನ್ಗೂ ಬೇಕಾ ಹಾಗಾದ್ರೆ ಜಿಮ್ಮಿನ ಸಾಮಾನ್ ತೋರಿಸ್ತೀನಿ ಒಳಗ್ ಬಾ ಏ ಒಳಗ್ ಬಾರೋ ಅಲ್ಲ ಜಿಮ್ಮಿನ ಸಾಲರ ರಗಡ್ ದೊಡ್ಡದೈತಿ ಮಾಸ್ತರ್ ಹಿಂಗ ಹಾಕಿರ್ಬೇಕು ಮೋಸ್ಟ್ಲಿ ವಜ್ಜಿ ಎತ್ತಿ ತಾಕತ್ ಕಡಿಮೆ ಇರ್ಬೇಕು ಒಂದು ಏ ಎಲ್ಲ ನೋಡಿದಿಲ್ಲ ಒಳಗ ಏ ನೋಡಿನ್ರಿ ಒಂದಿನಾನು ಗ್ಯಾಪ್ ಮಾಡಬಾರ್ದು ಇಲ್ರಿ ಒಂದೇ ದಿನ ಗ್ಯಾಪ್ ಆದ್ರ ನಾನ ಮನಿಗೆ ಬರ್ಬೇಕಾಗ್ತೈತಿ ಹೇಳ್ರಿ ದಿನ ಬರ್ತೇನ್ರಿ ನಾ ಹೋಗು ಹಾ ರೀ ಈ ಮಗ ಪೇಪರ್ ಬರಿತೀನಿ ಅಂತ ಹೇಳಿ ಪರೀಕ್ಷೆಗೆ ಹೋಗ್ಯಾನ ಆದ್ರೂ ಇನ್ನೂ ಯಾಕೆ ಬರವಲ್ಲ ಅಲ್ಲ ಪೆನ್ ಒಂದು ಒಯ್ದಾನ ಆ ಪೆನ್ ಇರ್ಲಾರ್ದಕ್ಕೆ ನನಗೆ ಭಾಳ ಅಡ್ತರ ಆಗಿಬಿಟ್ಟದ ಈಗ ಏನಾರ ಮಾಡ್ಲಪ್ಪ ನನ್ನ ಮಗನ ಸಂಬಂಧ ಏನು ಪರೀಕ್ಷೆ ಕುಂತಾನು ಏನು ಪೇಪರ್ ಬರಿತಾನು ಏನು ಇಲ್ಲೋ ತಿಳಿಯವಲ್ದು ಏನಪ್ಪ ಮಗನ ಪೇಪರ್ ಬರೆದು ಬಂದಿಲ್ಲ ಏ ಹಿಡ್ಕೊ ನಿನ್ ಪೆನ್ ಯಾಕೋಲೆ ಸಾಲಿಗೆ ಹೋಗುದು ನೀನು ಸಾಲಿ ಬಂದ ಜಿಮ್ಮಿಗೆ ಹೆಸರು ಹಚ್ಚಿ ಬಂದಿನ ಆ ಬಿಜಿಲ್ ನನಗೆ ಚಾಲೆಂಜ್ ಮಾಡ್ಯಾಳ ಸಿಕ್ಸ್ ಪ್ಯಾಕ್ ಮಾಡ್ಬೇಕು ನಾ ಯಾವಾಗ ಕೆಲೆ ಹಾಕಿ ನನಗೆ ಬಾಳ ಬೇಕಾದಕ್ಕೆ ಏ ಹೆಚ್ಚ ನನ್ನ ಮಗನ ಸಾಲಿಗೆ ಹೋಗ್ತೀನಿ ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ಕೇಸಿ ನಿನ್ನವನ ಆ ಹುಡುಗಿ ಜೋಡಿ ನಡಿ ಒಳಗ್ ಮನೆ ನಡಿ ಅಪ್ಪ ನನಗೆ ಕೆನಕ್ಲಾಕ್ ಹೋಗ್ಬೇಡ ಈಗ 2 ದಿನ ಜಿಮ್ಮಿಗೆ ಹೋಗಿ ಬಂದಿನಿ ನನಗೆ ತಾಕತ್ ಬಂದೈತಿ ನೀವು ಸುಮ್ಮಿರು ಏ ಹೊಸ ನನ್ನ ಮಗನ ತಾಕತ್ ಬರ್ತದ ಅಂತ ಹೇಳಿ ನಡಿ ಅಪ್ಪ ನನಗೆ ಕೆನಕ್ ಬೇಡ ನೀನು ಒಗದ ಬಿಡ್ತೀನಿ ನಡಿ ಅಲೆ ನಡಿ ಹೇಳತ್ತೀನಿ ಇಲ್ಲೇ ಹೋಗಿದ್ದೀನಿ ನಿನ್ನ ನಡಿ ನಿನ್ನವನು ಸಾಲಿಗೆ ಕಳಿಸಿದ್ರ ನಿನ್ನವನು ಕಲಾಸ ಮಾಡ್ತೀನಿ ಜಿಮ್ಮಿಗೆ ಹೋದೆ ಅಂದ್ರ ಏ ನಿನಗೇನಾಗೈತೆ ಮೂಳ ಆ ಹುಡುಗನ ಹಂಗ್ಯಾಕ್ ಹೊಡ್ಯಾಕತ್ತಿ ನೋಡು ಸಾಲಿ ಪರೀಕ್ಷೆ ಬರೆಯಕ್ ಹೋಗ್ತೀನಿ ಅಂತ ಹೇಳಿ ನಾನು ಪೆನ್ ಇಸ್ಕೊಂಡು ಹೋಗ್ಯಾನ ಮಗ ಪೆನ್ನು ಹಂಗ ತಂದು ಕೊಟ್ಟಾನ ಒಳ್ಳೆ ಜಿಮ್ಮಿಗೆ ಹೊಟ್ಟಿನಿ ಜಿಮ್ಮಿಗೆ ಅಂತ ಜಿಮ್ಮಿಗೆ ಹೋಗಿ ಮಸೂಳೆ ಹಂಗ್ಯಾಕ್ ಬಡಿತೇನು ಹೇಳತ್ತಮ್ಮ ಹೇಳು ಹೇಳಪ್ಪ ಯಾಕ ತಮ್ಮ ಏನಾಗೈತಿ ಯವ್ವ ಆ
ಬಿಜಿಲ್ ನನಗೆ ಚಾಲೆಂಜ್ ಮಾಡ್ಯಾಳ. ಯಾವ ಬಿಸಿಲ್ ತಮ್ಮ ಅವ್ವ ನಿನಗೆ ಬೇಕಾದೈತಿ ಅಂದ್ರ ನನಗೆ ಖುಷಿ ಆಗತೈತಿ. ನೋಡಿ ಅವನು ಅವಂಗೆ ಕೊಡಿತೀರ ಮಾತು ಒಮ್ಮೆ ಕರೆಕ್ಟ್ ಹೇಳ್ಬಿಡ ಸಮಾಧಾನ ತಗೋರ. ನಾನು ಪೆನ್ನಿಗೆ ಪ್ರಮಾಣ ಮಾಡಿ ಹೋಗಿದ್ದಿ ಮಗ. ಅಯ್ಯೋ ಸುಮ್ಮನೆ ಕುಂದ್ರು ನಿನ್ನ ಪೆಣ್ಣಿಂದ ಕಂಡೇನ್ ನಾನು. ಯಪ್ಪ ಸಾರ್ಕ ನನ್ನ ಮ್ಯಾಗ ಕೈ ಮಾಡುದ ನಮ್ ಗುರುಗಳ ಮ್ಯಾಗ ಕೈ ಮಾಡ. ಗೊತ್ತಕತ್ತವಾಗ ಜುಮ್ಮಿನ ತಾಕತ್ತೆ ಯಾವ ನಿನ್ನ ಗುರು ಕರಸಲೆ ಆ ಮಗನ ನೋಡೇ ಬಿಡ್ತೀನಿ. ಅವನ ಯವ್ವ ಇವಂಗೆ ತಾಕತ್ ಬಂತೀವ. ಏ ಹೋಲ್ ಬಿಡ್ರಿ, ಸಣ್ಣವನ ತಿಳಿಲಾರ್ಕ ಏನ್ರ ತಪ್ಪು ಮಾಡಿರ್ತಾನ. ಸಣ್ಣವದನ ಈಗಲೇ ಪೆನ್ ಹಿಡಿಯಾಕಂತೆ ನಾ ಮಗ ಬರ್ಯಾಕ ಇನ್ನವನು ಹುಡುಗಿ ಹೌದು, ನೀನು ಜಿಮ್ಮಿಗೆ ಹೆಸರಚ್ಚಿ 3 ದಿನ ಆದ್ರೂ ಇನ್ನು ಜಿಮ್ ಮಾಡಕ್ಕ ಬಂದಿಲ್ಲ. ಏನ್ ಪ್ರಾಬ್ಲಮ್ ಆಗಿರ್ಬೇಕು? ನಾನು ಹೋಗಿ ಕರ್ಕೊಂಡು ಬಂದು ಹಚ್ತೀನಿ. ಎಲ್ಲಿ ಆ ಬಾಡ್ಯಾನ ಮನಿ? ಓ ಇದೇ, ಕರಿತೀನಿ. ಯಾರು ಇದೀರಿ ಮನ್ಯಾಗ? ಹಲೋ, ಯಾರು ಇದೀರಿ? ಹಲೋ, ಯಾರು ಇದೀರಿ ಮನ್ಯಾಗ? ನಡಿ ನೀನು ಅವನ ಒಳಗೆ ನಡಿ. ಯಪ್ಪ ನೀನ್ ತಿಂಡಿ ಹೇಳಿದ್ರು ನಾನು ಗುರುಗಳು ಬಂದ್ರು ಅವ್ರ ಮುಂದೆ ತೋರಿಸ್. ಬರ್ರಿ ಗುರುಗಳ ಬರ್ರಿ. ಯಾವ ನಿಮ್ ಗುರು? ಓ ನಾನಾ? ತಡ್ರಿ ಒಳಗೆ ಬರ್ತೀನಿ. ಏ ಯಾಕೋ 3 ದಿನ ಜಿಮ್ಮಿಗೆ ಬಂದಿಲ್ಲ? ಯಾರು ತಮ್ಮ ಇವ? ಇವ್ರೇ ನಮ್ಮ ಜಿಮ್ಮಿನ ಮಾಸ್ಟರ್. ಹಾ ತೋರಿಸ್ತಿದ್ದಲ್ಲ ನಿನ್ನ ಪವರ್ ತೋರಿಸಿಗ. ಹಿಂಗ ತೋಳ ಏರಿಸ್ತಿದ್ದಲ್ಲ. ಗುರುಗಳ ನಮ್ಮ ಕೊಟ್ಟ ಹೊರಗ ಬರಲಿಕ್ಕೆ ನಾನು ಹಂಗ ಮಾಡ್ಬೇಡ. ನೀವು ಯಾವ ಜಿಮ್ಮಿಗೆ ಹೋಗ ಲೇ ನೀನು ಇವನ್ ಯಾಕೆ ತಂದಿಲ್ಲ ನನ್ನ ಮನೆಗೆ? ನೋಡಲೇ ಹಾಕಲ್ಲ. ಇವ ನಿನ್ನ ಜಿಮ್ಮಿನ ಗುರುಗಳ ಅಲೆ. ಇದು ಎಂದಾರ ಏನಾರ ಎತ್ತಂದ್ರೆ ಇದು ಯಪ್ಪ ಇವ್ ನೋಡಿದ್ರೆ ನನಗೆ ಯಾಕೋ ಒಂದ್ ನಮನಿ ಅನ್ಸಕತ್ತದ. ಸೋತ್ ಏ ಯಾಕೋ ಮುದೋಡ್ಯ, ನಿನ್ ಮಗನ ಜಿಮ್ಮಿಗೆ ಕಳ್ಸಲಾಗಿ ಇನ್ ತಿಂಗಳದಾಗ ನಿನ್ ಮಗ ಜಿಮ್ ಮಾಡಿ ನಂತರ 6 ಪ್ಯಾಕ್ ಮಾಡವದಾನ. 6 ಪ್ಯಾಕ್ ಇನ್ನೊಂದು 6 ಪ್ಯಾಕ್ ಆಗಂಗಿಲ್ಲ. ಬ್ಯಾಜಿ ಹಾಕಿಬಿಡ್ತಾನ. ಬೇಡಪ್ಪ ನನ್ನ ಮಗನ ಆ ಥರ ಮಾಡಬೇಡ. ಇನ್ನು ಜಿಮ್ ಅಂದ್ಯಲ್ಲ ಕ್ಯಾನ್ಸಲ್. ನೀವು ಹೋಗಿನ ನೀನು ನೋಡಿದ್ರೆ ನನಗೆ ಯಾಕೋ ಒಂದು ನಮೂನಿ ಅನ್ಸಕತ್ತೇನ. ಏಯ್ ನಾಳೆಯಿಂದ ಜಿಮ್ಮಿಗೆ ಬರ್ತೀಯೋ ಇಲ್ಲೋ? ಇಲ್ಲ ಅಂದ್ರ ಈ ಮುದೋಡ್ಯಾನ ಒಯ್ದು ನಾನು ಅಜ್ಜಿ ಎತ್ತಿಸ್ಬೇಕಾತೈತಿ ನೋಡು. ಬರ್ತೀನಿ. ಏ ನಿನ್ನವನ ಎಂತವ್ರ ಹತ್ರ ಹೋಗಿ ಜಿಮ್ ಕಲಿಬೇಕನ್ನೋದು ಗೊತ್ತಾಗತ್ತಿಲ್ಲ ನಿನಗ? ಏ ಅವ್ರಂದ್ರ ಏನಂತ ತಿಳ್ಕೊಂಡಿನಿ? ಅವ್ರೇನ್ ಮನುಷ್ಯರಲ್ಲನ? ಅವ್ರ ಕಾಲ್ ಮೇಲೆ ಅವ್ರು ದುಡ್ಕೊಂಡ್ ತಿಂದ್ರೆ ಏನ್ ತಪ್ಪೈತಿ? ಅವ್ರ ಬಗ್ಗೆನ ಕೀಳಾಗಿ ಮಾತಾಡ್ತಿ? ಏ ನಾಳೆ ಅವ್ರ ಕಡೆನ ಹೋಗಿ ಜಿಮ್ಮಿಗೆ ಹಚ್ಚನಿ. ನಾಳಿಂದ ಇವ್ ಏನ್ ಮಾಡ್ತಾನ ನೋಡ್ತಾನ. ಅಪ್ಪ ಅವ್ರ ನಾಟ್ ಕೀಳಾಗಿ ನೋಡ್ಬೇಡ. ಅವ್ರ ದೇವ್ರದು 2ನೇ ಸ್ವರೂಪ ಅದಾರ. ಹಂಗ ಮಾತಾಡ್ಬಾರ್ದು ಅವ್ರಿಗೆ. ಅವ್ರು ಮನುಷ್ಯರ ಅದಾರ, ನಾವು ಮನುಷ್ಯರ. ಇಂಥವ್ರ ಹೆಸರು ಕೆಡ್ಸೋದ ಅವ್ರದ. ಇದಕ್ಕೇನ್ ಹೇಳ್ತಿ? ಆತ್ ನಡಿಯಪ್ಪ, ಇಲ್ಲಿವರೆಗೂ ಮಾತಾಡಿದ್ದು ತಪ್ಪಾಗ್ಯದ. ನಿಮ್ಮ ಗುರುಗಳ ಹತ್ರ ನಿನ್ ಬಿಟ್ಟು ಸಾರಿ ಕೇಳಿ ಬರ್ತೀನಿ. ಬಾ ನಡಿ.